ರಕ್ಷಿತನ ಜೊತೆ ಯಾಕೆ ಅದು ತಮಾಷೆಯ ಒಂದು ಸಿಚುವೇಶನ್ ನಡೀತು. ಅದನ್ನ ನಾನು ಸೀರಿಯಸ್ ಅಂತ ಹೇಳಲ್ಲ, ಅದು ಅಲ್ಲಿ ಸೀರಿಯಸ್ ಆಗಿರ್ಬೋದು, ತುಂಬ ಆಮೇಲೆ ಅದು ಸೀರಿಯಸ್ ಆಯಿತು. ಅಂದರೆ ತಮಾಷೆ ಮಾಡೋದೇ ಉದ್ದೇಶನ ಅನ್ನೋದೇ ಒಂದು ಡೌಟು. ಯಾಕಂದರೆ ತಮಾಷೆ ಬೇರೆಯವ್ರನ್ನ ಅಪಹಾಸ್ಯ ಮಾಡಿ ಅವರ ನೋವಿನಲ್ಲಿ ನಗುವನ್ನು ಕಾಣೋದು ಯಾವತ್ತೂ ತಮಾಷೆ ಆಗೋಕ್ಕಾಗಲ್ಲ. ಯಾಕಂದರೆ ನಾನು ಕಾಮಿಡಿ ಸೀರಿಯಲ್ 5 ವರ್ಷ ಮಾಡಿರೋಳು. ಅದು ನೀವು ಸೀರಿಯಲ್ ನೋಡಿರ್ಬೋದು, ಅಲ್ಲಿ ವಲ್ಗ್ಯಾರಿಟಿ ಇಲ್ಲ, ಡಬಲ್ ಮೀನಿಂಗ್ ಇಲ್ಲ, ಇನ್ನೊಬ್ಬರನ್ನ ಅಪಹಾಸ್ಯ ಮಾಡ್ತಿರಲಿಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ಗಳು ತಮ್ಮನ್ನು ತಾವೇ ಫೂಲ್ ಮಾಡ್ಕೊಳ್ಳೋರು. ನನ್ನನ್ನು ನೋಡಿ ನಾನು ನಕ್ಕಾಗ ಆ ನಗು ಇನ್ನೊಬ್ಬರ ಮುಖದಲ್ಲಿ ನಗು ಬಂದಾಗ ಅದು ನಿಜವಾದ ಹಾಸ್ಯ. ನೀನು ಇನ್ನೊಬ್ಬರು ಅವ್ರದ್ದು ಬಣ್ಣ ಸರಿ ಇಲ್ಲ, ಅವ್ರದ್ದು ಹೈಟ್ ಸರಿ ಇಲ್ಲ, ಅವ್ರಿರೋ ರೀತಿ ಸರಿ ಇಲ್ಲ, ನೀತಿ ಸರಿ ಇಲ್ಲ ಅಂತ ಅಪಹಾಸ್ಯ ಮಾಡಿ ಅವರ ನೋವಿನಲ್ಲಿ ಇನ್ನೊಬ್ಬರ ಮುಖದಲ್ಲಿ ನಗುವನ್ನು ಕಾಣಿಸ್ತಿದ್ಯಾ ಅಂತ ಹೇಳಿದ್ರೆ ಅದು ತುಂಬ ಹೀನಾಯವಾದ ಮನಸ್ಥಿತಿ ಮತ್ತು ಪರಿಸ್ಥಿತಿ ನೀನಿರೋದು. ಅದು ತಮಾಷೆಯಾಗೇ ಇರಲಿಲ್ಲ. ಅದು ನನಗೆ ಆಮೇಲೆ ಗೊತ್ತಾಗಿದೆ. ಯಾಕಂದರೆ ನಾನು ಆ ಗುಂಪಿನ ಜೊತೆ ಬೆರಿತಾನೇ ಇರಲಿಲ್ಲ. ಅವ್ರೇನು ಮಾಡೋರು, ಬೇರೆ 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 ಗುಂಪನ್ನು ಕರೆಸಿ ಏನೋ ಕಥೆ ಕಟ್ಟಿ ಆ ಹುಡುಗಿ ವ್ಯಕ್ತಿತ್ವನೇ ಬೇರೆ ಅನ್ನೋ ಥರ ಬಿಂಬಿಸಿ ಆ ಹುಡುಗಿ ಮನಸ್ಸನ್ನು ನೋಯಿಸಿ, ಆ ಹುಡುಗಿ ಮನಸ್ಸಿಗೆ ನೋವಾಗ್ತಿದೆ ಅಂದಾಗ್ಲೂ ಅದನ್ನು ಅಲ್ಲಿ ಸ್ಟಾಪ್ ಮಾಡಲಿಲ್ಲ. ಅಯ್ಯೋ ನಾವೇನೋ ತಮಾಷೆ, ಕೆಲವೊಂದು ಸತಿ ಗೊತ್ತಿಲ್ಲದೆ ತಪ್ಪಾಗುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ನನ್ನಿಂದ ತಪ್ಪಾಗಿದೆ, ಇದರಿಂದ ಯಾರಿಗೋ ನೋವಾಗಿದೆ ಅಂದಾಗ ಹೌದಲ್ಲ ಸಾರಿ ಅಂತ ಹೇಳಿದ್ರೆ ಮುಗ್ದೇ ಹೋಗಿರೋದು ವಿಷಯ ಅಲ್ಲಿಗೆ. ಬಟ್ ತಪ್ಪನ್ನು ತಿದ್ಕೊಳ್ಳೋದಿರಲಿ, ಒಪ್ಕೊಳ್ಳೋ ಮನಸ್ಥಿತಿನೂ ಇಲ್ಲ. ಇವತ್ತಿಗೂ ಸುದೀಪ್ ಸರ್ ಬೈತಿದ್ರು ಅದನ್ನು ಒಪ್ಕೊ ಮನಸ್ಥಿತಿ ಇಲ್ಲ ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಯಾವ ರೀತಿಯ ಫನ್ ಮಾಡಿರ್ಬೋದು ಅವರು, ಯಾವ ರೀತಿಯ ಜೋಕ್ ಮಾಡಿರ್ಬೋದು ಅವರು ಅಂತ. ಹಾಗಾಗಿ ಅಲ್ಲಿ ಇರೋರ್ಗೂ ದೊಡ್ಡದಾಯಿತು. ಇನ್ನು ಕರ್ನಾಟಕದಲ್ಲಂತೂ ನಾನು ಬಂದಾಗ ಕೇಳಿ ಶಾಕ್, ಇದೊಂದು ಇಷ್ಟು ದೊಡ್ಡ ವಿಷಯ ಆಗಿದೆಯಾ ಅಂತ. ಸೊ ನೀವೇನೇ ಮಾಡಿದ್ರು, ನೀವು ಅದಕ್ಕೆ ಏನೇ ಲೇಪ ಬಳಿಯಕ್ಕೆ ಹೋದ್ರೂ ನಿಜ ಬಣ್ಣ ಕಂಡಿದೆ, ಅಲ್ಲಿರೋ ಜನಗಳಿಗೂ ಕಂಡಿದೆ, ಹೊರ ಜನಗಳಿಗೂ ಕಂಡಿದೆ, ಅಷ್ಟೇ, ಬೇರೆ ಏನು ವಿಷಯ ಅಲ್ಲ. ಅದು ಹೇಗೆ ಹೊರಗಡೆ ಪ್ರೊಜೆಕ್ಟ್ ಆಗಿದೆಯೋ ಅದಕ್ಕಿಂತ ಒಂದು ಸ್ವಲ್ಪ 1% ಜಾಸ್ತಿನೇ ಒಳಗಡೆ ನೋವಾಗಿದೆ ಎಲ್ರಿಗೂ. ಅದೇ ಬೇರೆಯವರು ಊಟಕ್ಕೆ ಹಾಕಿದ್ರು ಆ ಥರ ಅಂತ, ಇವರು ಅದನ್ನು ಹಾಗಲಕಾಯಿನೇ ಹಾಕಿದ್ರು. ಬಿರಿಯಾನಿ ಮಾಡ್ತಾ ಇರ್ತೀರಲ್ಲ ಮ್ಯಾಮ್ ನೀವು? ಬಿರಿಯಾನಿ ಅಲ್ಲ, ಚಿಕನ್ ಅಂದರೆ ಅದು ಇದು ಬಡ್ಜೆಟ್, ಲಕ್ಸುರಿ ಬಡ್ಜೆಟ್ ಸಿಕ್ಕಿದ್ದು. ಆ ಅಡುಗೆ ನಾನು ವಹಿಸ್ಕೊಂಡಿದ್ದೆ ಜವಾಬ್ದಾರಿ. ಮಾಡುವಾಗ ಅದೇನಾಯಿತು, ಹಸುರಂದೇನೋ ಕ್ಯಾರೆಕ್ಟರ್ ಇತ್ತು, ಅವ್ರವ್ರದ್ದೇನೋ ಜಗಳ ಆಯಿತು, ಅವ್ರು ಎತ್ಕೊಂಡೋದ್ರು, ಏನೋ ಆಯಿತು. ಅವರಿಬ್ಬರು ಜಗಳದ ಮಧ್ಯೆ ಇವ್ರು ಯಾರ್ದೋ ಊಟಕ್ಕೆ ತಂದು ಯಾರೋ ಕುಡ್ದಿರೋ ಎಂಜಲು ನೀರು, ಆಮೇಲೆ ಆ ಕರೆಯಲ್ಲ ಎಲ್ಲ ಅದು ಹಾಳಾಗೋಯ್ತು. ನನ್ನ ಜವಾಬ್ದಾರಿ ಅವ್ರಿಗೆ ನಾನು ಊಟ ಕೊಡಬೇಕಾಗಿರೋದು, ಹಿಂಗಾಗೋಯ್ತಲ್ಲ ಅಂತ ನನಗೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು ಆ ವಿಷಯದಲ್ಲಿ. ಆಮೇಲೆ ಅಲ್ಲಿ ಹೇಗಿರುತ್ತೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಎಲ್ರಿಗೂ ಕಾಣಿಸ್ಕೋಬೇಕು, ಎಲ್ರಿಗೂ ಏನೋ ಒಂದು ಸ್ಟ್ಯಾಂಡ್ ತೊಗೋಬೇಕು, ಎಲ್ರಿಗೂ ಮಾತಾಡಬೇಕು, ಎಲ್ರಿಗೂ ನಾನು ಸರಿ ಅಂತಾನೆ ಬಿಂಬಿಸ್ಬೇಕು. ಅವಕಾಶ ಬಂದಾಗ ಗ್ರ್ಯಾಬ್ ಮಾಡ್ಕೋಬೇಕು. ಯಾಕಂದರೆ ನೀವು ಸ್ಟ್ಯಾಂಡ್ ತೊಗೋಬೇಕು ಅನ್ನೋದು ಇರುತ್ತಲ್ಲ ತಲೆಯಲ್ಲಿ. ನಾನು ಏನಕ್ಕೆ ಸ್ಟ್ಯಾಂಡ್ ತೊಗೊಳ್ತೀನಿ ಅನ್ನೋದು ನನಗೆ ಗೊತ್ತಿರಬೇಕು. ನಾನು ತೊಗೊಳ್ತಿರೋ ಸ್ಟ್ಯಾಂಡ್ ಸರಿ ಇದೆಯಾ, ನನ್ನ ನಿಲುವು ಸರಿ ಇದೆಯಾ, ನನ್ನ ಸಿದ್ಧಾಂತಕ್ಕೆ ಒಪ್ಪುತ್ತಾ, ನನ್ನ ನಿಲುವೆ ಇಲ್ಲವೇ ಇಲ್ಲ, ಕಿರ್ಚಬೇಕು, ಅದೇ ಸ್ಟ್ಯಾಂಡ್. ಸುದೀಪ್ ಸರ್ ಅಷ್ಟು ಬಾಯಿ ಬಿಟ್ಟು ಮುಖ ಕೊಡ್ದಂಗೆ ಹೇಳಿದ್ದಾರೆ, ನಿಮ್ಮ ನಿಲುವನ್ನು ಪ್ರತಿಪಾದಿಸಬೇಕು ಅಂದರೆ ನೀವು ಕಿರ್ಚಲೇಬೇಕು ಅಂತಿಲ್ಲ, ಆರಾಮಾಗಿ ಶಾಂತವಾಗಿ ಹೇಳ್ಬೋದು ಅಂತ. ಶಾಂತತೆ ಅನ್ನೋದು ಶಾಂತಿ ಇಲ್ಲವೇ ಇಲ್ಲ. ಶಾಂತಿ ಅನ್ನೋದೊಂದು ಭ್ರಾಂತಿ ಬಿಗ್ ಬಾಸ್ ಮನೆಯಲ್ಲಿ. ಆದರೆ ನಿಮ್ಮ ಶಾಂತಿನ ನೋಡಿದ್ವಿ, ಆ ಹುಡುಗಿ ಇಷ್ಟು ಕಿರ್ಚ್ತಾ ಇದ್ರು ನೀವು. ಅದೇ ನಾನು ಅದೇ ಆಗ್ತೀನಿ. ಬಟ್ ಅದಷ್ಟು ವೈರಲ್ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ಅಂದರೆ ಆ ಮೂಮೆಂಟಲ್ಲಿ ಪಾಪ ರಕ್ಷಿತಾ ಮೂಮೆಂಟಲ್ಲಿ ಅವಳಿಗೆ ಹೀಗಂದಿದ್ದು ಹೆದರಿಕೆ ಆಗೋಗಿತ್ತು. ಅದು ನನಗೆ ಬೇಜಾರಾಗಿತ್ತು. ನಾನು ಏನು ಮಾಡಿಬಿಟ್ಟೆ, ಯಾಕಂದರೆ ನನ್ನ ಒಂದು ಮನೋಭಾವ ಆ ಥರ ಅಲ್ಲ, ಇನ್ನೊಬ್ರಿಗೆ ಹೆದರಿಸೋದು ಏನೋ ಮಾಡೋದು ಆ ಥರ ಅಲ್ಲ. ನಾನು ಹೇಳಕ್ಕೆ ಇಷ್ಟಪಟ್ಟಿದ್ದಷ್ಟೇ. ನೀನು ಇವಾಗ ತಂದು ಯಾರ್ದೋ ಊಟಕ್ಕೆ ಹಾಕ್ಬಿಟ್ಟಿಯಲ್ಲ, ಕೋಪ ಬಂದುಬಿಡ್ತು ನನಗೆ ಅಂತ. ನಾನು ಇಲ್ಲೇನೋ ಅಡುಗೆ ಮಾಡ್ತಿರ್ತೀನಿ, ರೇಗ್ಬಿಡ್ತು, ನನಗೆ ಕೋಪ ಬಂತು ಅಂತ ಹಿಂಗೆ ಎರಚ್ಬಿಟ್ರೆ ಸರಿನಾ? ಅದು ತಪ್ಪಲ್ವ? ನಮಗೆ ಗೊತ್ತಿರ್ಬೇಕು ನಾವು ಏನು ಮಾಡ್ತಿದ್ದೀವಿ ಅಂತ. ಬಟ್ ಅಲ್ಲಿ ಎಂದು ಒಲೆ ಉರಿತಿರ್ಲಿಲ್ಲ, ಪ್ಯಾನ್ ಬಿಸಿಯಾಗಿರಲಿಲ್ಲ, ಪ್ಯಾನ್ ಒಳಗಡೆ ಎಣ್ಣೆ ಇರಲಿಲ್ಲ, ಏನೂ ಇರಲಿಲ್ಲ. ಅದರಲ್ಲಿ ಇದ್ದಿದ್ದು ಬರೀ ಅವಳು ಏನು ಇದು ಹಾಗಲಕಾಯಿನ ನಮ್ಮ ಚಿಕನ್ಗೆ ಹಾಕಿದ್ಲು, ಅದನ್ನು ತೆಗೆದು ಆರಿಸಿ ಹಾಕಿದ್ದೆ. ಬಟ್ ಅದನ್ನು ಆಪೋಸಿಟ್ ಗ್ರೂಪ್ ಅವ್ರು ಹೆಂಗೆ ಬಿಂಬಿಸ್ಬಿಟ್ರು ಅಂತ ಹೇಳಿದ್ರೆ, ಎಣ್ಣೆ ಇತ್ತು, ಎಣ್ಣೆನ ಮುಖಕ್ಕೆ ಎರಚ್ಬಿಟ್ಲು. ನನಗೆ ಗೊತ್ತು ಅದರಲ್ಲಿ ಏನೂ ಇಲ್ಲ ಅಂತ. ನಾನು ಹೇಳಿದೆ, ಅಷ್ಟು ಅನುಮಾನ ಇದ್ದರೆ ಫುಟೇಜ್ ತೆಗೆದು ತೋರಿಸಿ, ಯಾಕಂದ್ರೆ ನನಗೆ ಗೊತ್ತಿದೆಯಲ್ಲ ನಾನು ಏನು ಮಾಡಿದ್ದೀನಿ ಅಂತ. ಬಟ್ ಅವ್ರ ಬಗ್ಗೆ ನನಗೆ ಆಕ್ಷೇಪಣೆ ಇತ್ತು, ಬಟ್ ಆ ಹುಡುಗಿ ಬಗ್ಗೆ ಇರಲಿಲ್ಲ. ಅವಳು ಪ್ರತಿಪಾದಿಸ್ಕೊಳ್ತಾ ಇದ್ಲು ನಾನು ಸರಿ. ಆಮೇಲೆ ಪಾಪ ಅದು ಕನ್ನಡ ಬರಲ್ಲ ಸರಿಯಾಗಿ, ಆ ಪದಗಳು ಸಿಗಲ್ಲ ಬೈಯುವಾಗ. ನೀವು ಅದೇ ಆಗ್ತೀರಾ, ನೀವು ಇದೇ ಆಗ್ತೀರಾ, ಇದೇಗೆ ಏನು ಹೇಳಬೇಕು ಎಕ್ಸಾಕ್ಟ್ ವರ್ಡ್ ಗೊತ್ತಿಲ್ಲ.
ಸೊ ಅವಳು ಸ್ವಲ್ಪ ತಣ್ಣಗಾಗಲಿ ಅಂತ ಕಾಯ್ತಾ ಇದ್ದೆ. ಅವಳು ತಣ್ಣಗಾದ್ಮೇಲೆ ಅಭಿ ಆ್ಯಶ್ ನಮ್ಮ ಜೊತೆ ಇದ್ದಿದ್ದು ಇನ್ನೊಂದು ಜಂಟಿ ಕರ್ಕೊಂಡು ಬಂದರು. ನಾನು ನನ್ನ ಮನಸ್ಸಿನಿಂದ ಅವಳಿಗೆ ಸಾರಿ ಕೇಳಿದೆ, ನಾನು ಹಾಗೆ ಮಾಡಿ ತಪ್ಪು ಮಾಡಬಾರ್ದಾಗಿತ್ತು ಅಂತ. ಅವಳು ಅದನ್ನು ಅಷ್ಟೇ ಮನಸ್ಪೂರ್ವಕವಾಗಿ ಒಪ್ಕೊಂಡ್ಲು, ಮುಗದೇ ಹೋಯ್ತಲ್ಲಿ. ಸೊ ನಾನು ಹೇಳೋದು ಎನಿ ಜಗಳ ನಮ್ಮ ರಿಯಲ್ ಲೈಫಲ್ಲಿ ಅದು ಒಂದು ನನಗೆ ನೆನಪಿರಬೇಕು. ನನಗೆ ಅಂತ ಸೆನ್ಸ್ ಯಾರಿಗೆ ಅಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಆಗುತ್ತಲ್ಲ, ಹೀಗಾಗಿತ್ತು, ಹೀಗಾದಾಗ ಇದು ಸರಿ ಹೋಯಿತು, ಹೀಗೆ ಮಾಡಿದಾಗ ಇದು ತಪ್ಪಾಯಿತು ಅನ್ನೋದು ನಮಗೆ ನೆನಪಿದ್ಬಿಟ್ರೆ ನಿಜ ಜೀವನದಲ್ಲಿ ಏನೂ ತೊಂದರೆಗಳಾಗಲ್ಲ.